ನಮಸ್ತೆ. ಸ್ಥೂಲಕಾಯ ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಅದು ಇವತ್ತಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದರಿಂದ ಕೇವಲ ಒಂದು ದೇಹದ ಆರೋಗ್ಯ ಅಷ್ಟೇ ಅಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಒಂದು ಎಫೆಕ್ಟ್ ಆಗುವಂಥ ಪರಿಸ್ಥಿತಿ ಇದೆ. ತನ್ನ ಸೌಂದರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯ ಆಗತ್ತೆ. ಆ ಸೌಂದರ್ಯಕ್ಕೆ ಕುಂದು ಬಂದಾಗ ಅದು ಮಾನಸಿಕವಾಗಿ ಅನೇಕ ರೀತಿಯಾದಂತಹ ಪರಿಣಾಮಗಳನ್ನು ಬೀಳುತ್ತೆ. ಸೊ ಇದರಿಂದಾಗಿ ಅನೇಕ ರೀತಿಯಾದಂತಹ ವ್ಯಾಧಿಗಳನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ. ಒಬೆಸಿಟಿಯಿಂದಾಗಿ BP ಬರಬಹುದು, ಶುಗರ್ ಇರಬಹುದು, ಹೃದಯದ ಸಮಸ್ಯೆಗಳು ಬರಬಹುದು ಅಥವಾ ಕಿಡ್ನಿ ಸಮಸ್ಯೆಗಳು ಬರಬಹುದು. ಹೀಗೆ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಿಡ್ನಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕಿಡ್ನಿ ನಮ್ಮ ದೇಹದ ಅಂಗಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಗ. ಇದು ದೇಹದ ಸಮತೋಲನವನ್ನು ಕಾಪಾಡೋದಿಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಅಂಗವಾಗಿದೆ. ಈ ಬೊಜ್ಜಿನಿಂದಾಗಿ ಅಥವಾ ತೂಕ ಹೆಚ್ಚುವಿಕೆಯಿಂದಾಗಿ ಈ ಅಂಗಗಳಲ್ಲಿ ಕೂಡ ನಾವು ದೋಷಗಳನ್ನು ಕಾಣ್ತೇವೆ. ಸೊ ಈ ಕಿಡ್ನಿಯಲ್ಲಿ ಒಬೆಸಿಟಿಯಿಂದಾಗಿ ಈ ಕಿಡ್ನಿಯ ಸುತ್ತಲೂ ಆವರಣ ಮಾಡ್ಕೊಳ್ಳೋದಿಕ್ಕೆ ಅಂದರೆ ಫ್ಯಾಟ್ ಅಕ್ಯುಮುಲೇಷನ್ ಹೆಚ್ಚಾಗಿ ಕಾಣ್ಬೋದು. ಅದನ್ನು ಫ್ಯಾಟಿ ಕಿಡ್ನಿ ಅಂತ ಹೇಳ್ತೇವೆ. ಸೊ ಇದರಿಂದ ನಾರ್ಮಲ್ ಕಿಡ್ನಿ ಫಂಕ್ಷನ್ಗಳಲ್ಲಿ ಖಂಡಿತವಾಗಿಯೂ ತುಂಬ ರೀತಿಯಾದಂತಹ ವ್ಯತ್ಯಾಸಗಳನ್ನು ಕಾಣ್ತೇವೆ. ಇದರಿಂದಾಗಿ ಅನೇಕ ರೀತಿಯಾದಂತಹ ಕಿಡ್ನಿ ಸಮಸ್ಯೆಗಳು ಕೂಡ ಆಗಬಹುದು. ಈ ಕಿಡ್ನಿ ಸಮಸ್ಯೆಗಳಲ್ಲಿ ಇನ್ನೊಂದು ಮುಖ್ಯವಾಗಿ ಕಾಣುವಂತಹದ್ದು ಪ್ರೋಟೀನೂರಿಯಾ. ಇದು ಕೂಡ ಈಗ ಸೆಂಟ್ರಲ್ ಒಬೆಸಿಟಿ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಈಗ ಮಧ್ಯಭಾಗದಲ್ಲಿ ಅಂದರೆ ಹೊಟ್ಟೆ ಭಾಗದಲ್ಲಿ ತುಂಬ ಅತಿಯಾದಂತಹ ಫ್ಯಾಟ್ ಅಕ್ಯುಮುಲೇಷನ್ ಆದಾಗ ಅದನ್ನು ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತೇವೆ. ಈ ಸೆಂಟ್ರಲ್ ಒಬೆಸಿಟಿ ಇರುವಂತಹ ವ್ಯಕ್ತಿಗಳಲ್ಲಿ ಈ ಕಿಡ್ನಿ ಸಮಸ್ಯೆಗಳು ಅಥವಾ ಪ್ರೋಟೀನೂರಿಯಾ ಆಗುವಂತಹದ್ದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಬಾಹ್ಯ ಲಕ್ಷಣಗಳನ್ನು ನಾವು ಕಾಣೋದಿಲ್ಲ. ಆದರೆ ಅದು ಕೊನೆ ಮೂಮೆಂಟಲ್ಲಿ ಅಂದರೆ ಮನುಷ್ಯನಿಗೆ ಯಾವುದಾದ್ರು ಒಂದು ಸಿಂಪ್ಟಮ್ ಕಂಡಾಗ ನಮಗೆ ಇದು ಗೊತ್ತಾಗುತ್ತೆ. ಅಥವಾ ಬೈ ಚಾನ್ಸ್ ಆಗಿ ಏನಾದರೂ ಒಂದು ಯೂರಿನ್ ಟೆಸ್ಟು ಆ ಥರ ಏನಾದ್ರು ಮಾಡಿದಾಗ ಇದನ್ನು ನಾವು ನೋಟ್ ಮಾಡ್ಕೊಳ್ತೇವೆ. ಅಷ್ಟೇ ಅಲ್ಲದೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ತುಂಬ ಕಾಮನ್ ಆಗಿಬಿಟ್ಟಿದೆ. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಕೂಡ ಈ ಬೊಜ್ಜಿರುವವರಲ್ಲಿ ಅಂದರೆ ಒಬೆಸಿಟಿ ಇರುವವರಲ್ಲಿ ಸಕ್ಸಸ್ ರೇಟು ತುಂಬ ಕಮ್ಮಿಯಾಗಿ ನೋಡಬಹುದು. ಅಧ್ಯಯನಗಳ ಪ್ರಕಾರ ಬೊಜ್ಜು ಅಥವಾ ತೂಕ ಹೆಚ್ಚುವಿಕೆ ಒಬೆಸಿಟಿ ಇರುವವರಲ್ಲಿ ಈ ಕಿಡ್ನಿ ಸಮಸ್ಯೆಗಳು ಬಹಳವಾಗಿ ಕಾಣಿಸ್ಕೊಳ್ತಾ ಇದೆ ಇವತ್ತಿನ ದಿನಗಳಲ್ಲಿ. ಇದಕ್ಕೆ ನಾವು ಏನು ಮಾಡಬೇಕು, ಏನು ಪರಿಹಾರವನ್ನು ಹುಡ್ಕೊಳ್ಬೇಕು? ಸೊ ಒಂದು ದಿನನಿತ್ಯ ಸರಿಯಾದಂತಹ ವ್ಯಾಯಾಮವನ್ನು ಮಾಡಬೇಕು. ದಿನಕ್ಕೊಂದು 30 ನಿಮಿಷಗಳ ಕಾಲ ಆದ್ರೂ ವಾಕಿಂಗ್ ಮಾಡುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಳ್ಬೇಕು. ಆಹಾರದಲ್ಲಿ ಸರಿಯಾದ ರೀತಿಯಾದಂತಹ ಒಳ್ಳೆಯ ರೀತಿಯಾದಂತಹ ಆಹಾರವನ್ನು ಸೇವಿಸೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಇವಾಗ ನಾವು ನೋಡ್ತಾ ಇದ್ದೀವಿ, ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು ಅದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಹಿಡಿದು ವಯಸ್ಕರಾದವರಿಗೂ ಕೂಡ ಈ ಒಂದು ಜಂಕ್ ಫುಡ್ಡಿನ ಒಂದು ಅಭ್ಯಾಸ ತುಂಬಾ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಈ ಜಂಕ್ ಫುಡ್ಗಳು ಕೂಡ ಈ ಒಬೆಸಿಟಿಯನ್ನ ಜಾಸ್ತಿ ಮಾಡೋದ್ರಲ್ಲಿ ಕಾರಣ ಆಗತ್ತೆ. ಮತ್ತೆ ಈ ಧೂಮಪಾನ ಇರಬಹುದು ಅಥವಾ ಡ್ರಿಂಕ್ಸ್ ತಗೊಳ್ಳೋದಿರಬಹುದು, ಇದರಿಂದ ಕೂಡ ಒಂದು ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಎಲ್ಲ ಕಾರಣಗಳನ್ನ ಅವಾಯ್ಡ್ ಮಾಡೋದು ಕೂಡ ಒಂದು ಉತ್ತಮವಾದಂತಹ ಪರಿಹಾರ ಅಂತಾನೆ ಹೇಳ್ಬೋದು. ಸೊ ಆಯುರ್ವೇದ ಶಾಸ್ತ್ರದಲ್ಲಿ ಏನ್ ಹೇಳ್ತಾರಂದ್ರೆ ನಿಧಾನ ಪರಿವರ್ಜನಂ, ಯಾವುದರಿಂದ ಬರ್ತಾ ಇದೆ ರೋಗಗಳು ಅದನ್ನ ನಾವು ಅವಾಯ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಕಾರಣವನ್ನ ನಾವು ಅವಾಯ್ಡ್ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅದುವೇ ಮೊದಲೇ ಇರುವಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಆಹಾರವನ್ನು ತಗೊಳ್ಳುವಂತಹದ್ದು, ಜಂಕ್ ಫುಡ್ಡು, ಆಯಿಲಿ ಫುಡ್ಡು, ಡೀಪ್ ಫ್ರೈಡ್ ಐಟಮ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಕರಿದ ಪದಾರ್ಥಗಳು, ಅದನ್ನೆಲ್ಲ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಈ ತಂಪು ಪಾನೀಯಗಳು ಕೂಡ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ಅದನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಬಹುದು. ಮತ್ತು ಐಸ್ ಕ್ರೀಮ್, ಶುಗರ್ ಫ್ರೀ ಐಸ್ ಕ್ರೀಮ್ ಅಂತ ಹೇಳ್ತೀವಿ ನಾವು. ಶುಗರ್ ಫ್ರೀ ಐಸ್ ಕ್ರೀಮಲ್ಲಿ ಕೂಡ ಒಂದು 6 ಗ್ರಾಮ್ಸ್ ಅಷ್ಟು ಗ್ಲೂಕೋಸ್ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಇದು ಕೂಡ ದೇಹದ ತೂಕ ಹೆಚ್ಚು ಆಗೋದಿಕ್ಕೆ ಕಾರಣ ಆಗತ್ತೆ. ಸೊ ಯಾವುದನ್ನು ನಾವು ಸಕ್ಕರೆಯ ಪದಾರ್ಥಗಳಿರಬಹುದು ಅಥವಾ ಮೈದಾ ಪದಾರ್ಥಗಳಿರಬಹುದು ಮತ್ತು ಗಟ್ಟಿ ಮೊಸರನ್ನ ಹೇರಳವಾಗಿ ಬಳಸುವಂತಹದ್ದು, ಅದನ್ನು ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು.
ತೂಕ ಜಾಸ್ತಿ ಇರೋರು ಮೊಸರಿನ ಬದಲಿಗೆ ಮಜ್ಜಿಗೆಯನ್ನ ತಗೊಂಡ್ರೆ ಒಳ್ಳೇದು. ಅಂದ್ರೆ ಮಜ್ಜಿಗೆ ಅಂತ ಅಂದ್ರೆ ಮೊಸರಿಗೆ ನೀರ್ ಸೇರ್ಸಿದ್ರೆ ಅದು ಮಜ್ಜಿಗೆ ಆಗೋದಿಲ್ಲ. ಅದನ್ನ ಮೊಸರನ್ನ ಚೆನ್ನಾಗಿ ಕಡೆದು ಅದನ್ನ ಬೆಣ್ಣೆ ಅಂಶವನ್ನೆಲ್ಲ ತೆಗೆದು ಮಜ್ಜಿಗೆಯನ್ನ ಮಾಡ್ಕೊಳ್ಳುವಂತಹದ್ದು ತುಂಬಾ ಒಳ್ಳೆಯದು. ಈ ಒಬೆಸಿಟಿ ಇರುವಂತಹ ಪರ್ಸನ್ಸು ಆದಷ್ಟು ಮಟ್ಟಿಗೆ ಮೊಸರಿನ ಬಳಕೆ ಕಮ್ಮಿ ಮಾಡಬೇಕು ಮತ್ತು ಮಜ್ಜಿಗೆಯನ್ನ ತಗೊಳ್ಬಹುದು, ತೊಂದರೆ ಏನಿಲ್ಲ. ಮತ್ತೆ ಹಾಲನ್ನ ತಗೊಳ್ಬಹುದು. ಅದು ಒಂದು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ. ನಾನ್ ದಪ್ಪ ಇದ್ದೀನಿ, ಹಾಲು ಕುಡಿಬಾರ್ದು ಅನ್ನೋಂಥದ್ದನ್ನ ಕಾನ್ಸೆಪ್ಟ್ಗಳು ತುಂಬಾ ಜನ ಅನ್ಕೊಂಡ್ಬಿಟ್ಟಿರ್ತಾರೆ. ಅದು ತಪ್ಪು. ಹಾಲಿಂದಾಗಿ ತೂಕ ಹೆಚ್ಚು ಆಗೋದಿಲ್ಲ. ಒಳ್ಳೆಯ ಹಸುವಿನ ಹಾಲು ಕುಡಿಯೋದು ತುಂಬಾ ಅತ್ಯವಶ್ಯಕವಾಗಿರುತ್ತೆ ಮತ್ತು ಅದರಿಂದಾಗಿ ತೂಕ ಹೆಚ್ಚುವಿಕೆ ಆಗತ್ತೆ ಅನ್ನೋದನ್ನ ನಾವು ಅನ್ಕೊಳ್ಬಾರ್ದು. ತೂಕ ಜಾಸ್ತಿ ಆಗೋದು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸರಿಯಾದ ವ್ಯಾಯಾಮ ಇಲ್ಲದೆ ಇರುವಂತಹದ್ದು, ಮೊಬೈಲು ಮತ್ತೆ ಕಂಪ್ಯೂಟರ್ಗಳ ಅತಿಯಾದಂತಹ ಬಳಕೆ, ಕೂತಲ್ಲೇ ಕೂತಿರೋದು, ಯಾವುದೇ ರೀತಿಯಾದಂತಹ ದೇಹಕ್ಕೆ ಯಾವುದೇ ರೀತಿಯಾದಂತಹ ಆಕ್ಟಿವಿಟಿ ಇಲ್ಲದೆ ಇರುವಂತದ್ದು ಈ ಒಂದು ಒಬೆಸಿಟಿ ಜಾಸ್ತಿ ಆಗೋದಿಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಮೊಬೈಲ್ ಅನ್ನ ಗಂಟೆಗಟ್ಲೆ ಕೂತ್ಕೊಂಡು ನೋಡೋದು ಕೂಡ ಇವತ್ತಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. 1-2 ವರ್ಷದಿಂದ ಮಗುವಿಂದ ಹಿಡಿದು 90 ವರ್ಷದ ಅಜ್ಜನ್ವರ್ಗೂನು ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇದು ಈಗ ನೀವು ನೋಡ್ತಾ ಇರಬಹುದು. ಸೊ ಈ ಮೊಬೈಲ್ನ ಯೂಸೇಜ್ ಅನ್ನ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು. ಮುಂಚೆ ಎಲ್ಲ ನೀವು ನೋಡ್ತಾ ಇರಬಹುದು, ಹೊರಗಡೆ ಹೋಗೋದು, ಆಟ ಆಡೋದು, ಮತ್ತೆ ವಾಕಿಂಗ್ ಮಾಡೋದು, ಅದೆಲ್ಲಾನು ಕಾಮನ್ ಆಗಿ ನೋಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಅದು ಬಹಳಷ್ಟು ಮಟ್ಟಿಗೆ ಕಮ್ಮಿ ಆಗ್ಬಿಟ್ಟಿದೆ. ಸೊ ಇದೆಲ್ಲಾ ಕಾರಣಗಳು ಬೊಜ್ಜು ಜಾಸ್ತಿ ಆಗೋದನ್ನ ನಾವು ನೋಡಬಹುದು. ಸೊ ಇದರಿಂದಾಗಿ ಕಿಡ್ನಿಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಇದರಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಯೋಗಾಸನಗಳು ಈ ಕಿಡ್ನಿ ಸಮಸ್ಯೆಗಳನ್ನ, ಬೊಜ್ಜಿರುವಂತಹ ವ್ಯಕ್ತಿಗಳಲ್ಲಿ ಕಿಡ್ನಿಯ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಭುಜಂಗಾಸನ ಇರ್ಬೋದು, ಸರ್ವಾಂಗಾಸನ ಇರ್ಬೋದು, ಅಥವಾ ವಜ್ರಾಸನ ಇರ್ಬೋದು. ಇಂಥದ್ದನ್ನ ದಿನನಿತ್ಯದಲ್ಲಿ ಅಭ್ಯಾಸ ಮಾಡೋದ್ರಿಂದ ಈ ಕಿಡ್ನಿಯ ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಕೊಳ್ಬಹುದು. ಮತ್ತೆ ವಾಕಿಂಗ್ ಅನ್ನ ಅಟ್ಲೀಸ್ಟ್ ಒಂದು 30 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತೆ ನೀರನ್ನ ಚೆನ್ನಾಗಿ ಕುಡಿಬೇಕು. ಸೊ ಇದೆಲ್ಲದನ್ನು ದಿನನಿತ್ಯ ಸರಿಯಾಗಿ ಮಾಡೋದ್ರಿಂದ, ಮತ್ತೆ ಆಹಾರದಲ್ಲಿ ಪ್ರೋಟೀನ್ ಹೆಚ್ಚಿರುವಂತಹ ಒಂದು ಅಂಶಗಳು ಇರುವಂತಹ ಆಹಾರಗಳನ್ನ ತೆಗೆದುಕೊಳ್ಳುವಂಥದ್ದು, ಮತ್ತೆ ಮಾಂಸಾಹಾರ ಸೇವನೆಯನ್ನ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡುವಂಥದ್ದು. ಒಬೆಸಿಟಿ ಇರುವ ಪರ್ಸನ್ ಅಲ್ಲಿ ಆ ಮಾಂಸಾಹಾರ ಸೇವನೆ ಈ ಒಬೆಸಿಟಿಯನ್ನ ಇನ್ನೂ ಜಾಸ್ತಿ ಮಾಡೋದಿಕ್ಕೆ ಕಾರಣ ಆಗುತ್ತೆ. ಅದರಿಂದ ಮಾಂಸಾಹಾರವನ್ನ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡೋದು, ಎಲ್ಲವನ್ನ ಸರಿಯಾಗಿ ಮಿತವಾಗಿ ಹಿತಮಿತವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಈ ಬೊಜ್ಜಿನಿಂದ ಆಗುವಂತಹ ಕಿಡ್ನಿ ಸಮಸ್ಯೆಗಳಿಗೆ ಖಂಡಿತವಾಗೂ ಪರಿಹಾರವನ್ನ ಕಂಡು ಹಿಡ್ಕೊಳ್ಬಹುದು. ಇಷ್ಟು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಈ ಕಿಡ್ನಿ ಸಮಸ್ಯೆಗಳಿಂದ ಆಗುವಂತಹ ಅಡ್ಡ ಪರಿಣಾಮಗಳನ್ನ ಮತ್ತು ಕಿಡ್ನಿ ಸಮಸ್ಯೆ ಆಗುವುದನ್ನ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ನಮಸ್ತೆ.